ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ರೇಕ್ಫಾಸ್ಟ್ ಬಗ್ಗೆ ತೋರಿಸೋಣ ಅಂತ. ರೈಸಿಂದ ಬ್ರೇಕ್ಫಾಸ್ಟು ಒಂದು ಮೆಂತ್ಯ ರೈಸು ಅಂದರೆ ಸ್ವೀಟ್ ಮೆಂತ್ಯ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ. ಸ್ವೀಟ್ ಮೆಂತ್ಯ ರೈಸ್ ಮಾಡೋದಕ್ಕೆ ಫಸ್ಟು ಸ್ವಲ್ಪ ಇಲ್ಲಿ ರೈಸ್ ಮಾಡ್ಕೊಂಬಿಡೋಣ. ಬಿಸಿ ಬಿಸಿಯಾಗಿ ರೈಸ್ನ ತೊಳೆದು ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ಸ್ವಲ್ಪ ನೆನೆಸಿಟ್ಟಿರುವಂತಹ ಮೆಂತ್ಯ ಕಾಳನ್ನ ಹಾಕಿಬಿಟ್ಟು, ರಾತ್ರಿ ನೆನೆಸಿಟ್ಟಿದ್ದೆ, ಆ ಮೆಂತ್ಯ ಕಾಳನ್ನ ಇದಕ್ಕೆ ಹಾಕಿಬಿಟ್ಟು ಈಗ ರೈಸ್ ಮಾಡ್ಕೋತೀನಿ ನಾನು ಒಂದು ಕುಕ್ಕರಲ್ಲಿ. ಇನ್ನೊಂದು ಕಡೆಯಲ್ಲಿ ಅಂದರೆ ಒಂದು ಪೌಡರ್ ಮಾಡೋಣ. ಇನ್ನೊಂದು ಸ್ವಲ್ಪ ಮೆಂತ್ಯ ಕಾಳು ತೊಗೊಂಡು ಅದನ್ನು ಈ ಥರ ಅಂದರೆ ನೆನೆಸಿರೋದಲ್ಲ, ಹಾಗೆ ಇರುತ್ತಲ್ಲ ಇಡೀದು, ಅದನ್ನು ಸ್ವಲ್ಪ ಈ ಥರ ಬಾಡಿಸ್ಕೋಬೇಕು. ಸ್ವಲ್ಪ ಸ್ಮೆಲ್ ಬರೋ ಥರ ಬಾಡಿಸ್ಕೊಳ್ಳೋಣ. ನಿಮ್ಗೆ ಜಾಸ್ತಿ ಸ್ವಲ್ಪ ಕಹಿ ಇದ್ದರೂ ಪರವಾಗಿಲ್ಲ ಅನ್ನೋಂಗಿದ್ರೆ ಇಷ್ಟು ಹಾಕ್ಕೋಬೋದು. ಇಲ್ಲ ನನಗೆ ಜಾಸ್ತಿ ಕಹಿ ಇರಬಾರ್ದು ಅನ್ನೋಂಗಿದ್ರೆ ಇದರಲ್ಲಿ ಒಂದು 4-5 ಸ್ಪೂನ್ ಕಮ್ಮಿ ಮಾಡ್ಕೊಳ್ಳಿ, ಅಂದರೆ ಒಂದು 3 ಸ್ಪೂನಷ್ಟು ಹಾಕ್ಕೊಳ್ಳಿ ಸಾಕು. ನಾನಿಲ್ಲಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ಒಂದು 5 ಸ್ಪೂನಷ್ಟು ಹಾಕಿದ್ದೀನಿ. ಹಾಗಾಗಿ ನೀವು ಬೇಕಿದ್ರೆ ಸ್ವಲ್ಪ ಕಮ್ಮಿ ಮಾಡ್ಕೋಬೋದು. ನೆಕ್ಸ್ಟು ಈಗ ಇನ್ನೊಂದು ಕಡೆಯಲ್ಲಿ ಸ್ವಲ್ಪ ಎಳ್ಳು, ಹಾಗೆ ಏಲಕ್ಕಿ, ಮತ್ತು ಇಲ್ಲಿ ನಾನು ಬಿಳಿ ಎಳ್ಳು ಹಾಕಿದ್ದೀನಿ, ಹಾಗೆ ಜೀರಿಗೆ, ಹಾಗೆ ಗಸಗಸೆ ಮತ್ತು ಏಲಕ್ಕಿ, ಇದಿಷ್ಟನ್ನು ಸ್ವಲ್ಪ ಬಾಡಿಸ್ಕೋಬೇಕು. ಹಾಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಇಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಈ ಥರ ಚಂದ ಮಾಡಿ. ಎಳ್ಳು ಹಾಕಿದರೆ ಒಳ್ಳೆ ಫ್ಲೇವರ್ ಚೆನ್ನಾಗಿರುತ್ತೆ, ಸ್ಮೆಲ್ಲು. ಹಾಗೆ ಗಸಗಸೆ ವೈಟ್ ಕಲರ್ದು, ಅದು ಅಷ್ಟೇ, ಜೀರಿಗೆನೂ ಒಳ್ಳೆ ಫ್ಲೇವರ್ ಕೊಡುತ್ತೆ. ನೆಕ್ಸ್ಟ್ ಇದಕ್ಕೆ ನಾನು ಮೆಂತ್ಯ ಕಾಳು, ನೀವು ಸ್ವಲ್ಪ ಮೆಂತ್ಯ ಬೇಕಿದ್ರೆ ಕಮ್ಮಿ ಹಾಕ್ಕೊಳ್ಳೋದಾದ್ರೆ ಹಾಕ್ಕೊಳ್ಳಿ. ಇದಿಷ್ಟನ್ನು ಪೌಡರ್ ಮಾಡ್ಕೊಳ್ಳೋಣ. ಈ ಥರ ಫುಲ್ ನೈಸಾಗಿ ಪೌಡರ್ ಮಾಡ್ಕೋಬೇಕು. ನೆಕ್ಸ್ಟ್ ಈಗ ರೈಸ್ ಆಗಿದೆ, ಇದಕ್ಕೂ ನಾನು ಮೆಂತ್ಯ ಕಾಳು ಹಾಕಿದ್ದೆ ಅಲ್ಲ, ಅಂದರೆ ತುಂಬ ಗಟ್ಟಿ ಮಾಡ್ಕೋಬಾರ್ದು, ಈ ಥರ ಮೆತ್ತು ಮಾಡ್ಕೋಬೇಕು. ಈ ಥರ ಮೆತ್ತು ಬೇಯಿಸ್ಕೋಬೇಕು. ಅದು ಮೆಂತ್ಯ ಕಾಳು ರಾತ್ರಿ ನೆನೆಸಿರೋದು ಹಾಕಿದ್ವಲ್ಲ, ಅದು ಬೆಂದಿದೆ, ಮತ್ತು ರೈಸು ಸಹ ಚೆನ್ನಾಗಾಗಿದೆ. ಈಗ ಇದನ್ನು ಮತ್ತೆ ಇದಕ್ಕೆ ಈಗ ಪೌಡರ್ ಹಾಕ್ತಾಯಿದ್ದೀನಿ, ಇದು ಮಿಕ್ಸಿ ಮಾಡಿರೋ ಪೌಡರ್. ಹಾಗೆ ಒಂದು ಕಂಪ್ಲೀಟಾಗಿರೋಂತಹ ತೆಂಗಿನಕಾಯಿ ಒಂದು ಫುಲ್ ಹಾಕಬೇಕು, 2 ಹೋಳಿಗೆನೂ ಹಾಕಬೇಕು. ನೆಕ್ಸ್ಟು ಸ್ವಲ್ಪ ಉಪ್ಪು ಹಾಕೋತೀನಿ ರುಚಿಗೆ ತಕ್ಕಷ್ಟು. ನೆಕ್ಸ್ಟ್ ಈಗ ಇಲ್ಲಿ 1 ಲೋಟ ಹಾಲು ಹಾಕ್ಕೋಬೇಕು, 1 ಗ್ಲಾಸ್ ಫುಲ್ಲು ಮಿಲ್ಕ್ ಹಾಕಬೇಕು, ತೆಂಗಿನಕಾಯಿ ತುರಿ, ಹಾಗೆ 1 ಲೋಟ ಹಾಲು, ಹಾಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಉರಿ ಆನ್ ಮಾಡ್ಕೋಬೇಕು. ಇದನ್ನು ಉರಿ ಆನ್ ಮಾಡಿಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡಿ. ನಿಮಗೆ ತುಂಬ ಕಹಿ ಬೇಡ ಅಂದರೆ ಹೇಳಿದ್ನಲ್ಲ, ಸ್ವಲ್ಪ ಅದು ಹುರಿತಿರಲ್ಲ ಮೆಂತ್ಯನ, ಅದರಲ್ಲಿ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಹಾಕಿದ್ದೆ ಕಹಿ ಇರಲಿ ಅಂತಾನೆ. ಮತ್ತು ಕಹಿ ಇತ್ತು ಅಂದರೆ ನೀವು ಬೆಲ್ಲ ತುಂಬ ಹಾಕಬೇಕಾಗುತ್ತೆ. ನೀರು ನೋಡಿಕೊಂಡು ಮಿಕ್ಸ್ ಮಾಡಿ. ನಿಮ್ಗೆ ಯಾವ ಹದಕ್ಕೆ ಬೇಕು, ನಿಮ್ಗೆ ಸ್ವಲ್ಪ ಗಂಜಿ ಥರ ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕಿ, ಇಲ್ಲ ಗಟ್ಟಿಯಾಗೇ ಇರಲಿ ಅಂತ ಅಂದರೆ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಳ್ಳಿ. ಆಮೇಲೆ ತುಪ್ಪ ಹಾಕಬೇಕು, ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ತುಂಬ ಈಸಿ, ಬೇಗನೆ ಮಾಡ್ಬೋದು. ಇಲ್ಲ ನಿಮಗೆ ರಾತ್ರಿದೇ ರೈಸು ಒಂದು ಸ್ವಲ್ಪ ಉಳಿದಿದೆ, ಒಬ್ಬರೇ ಇದ್ದೀರಾ ಅಂತ ಅಂದರೆ, ಚೆನ್ನಾಗಿತ್ತು ರೈಸು ಅಂದರೆ ನೀವು ಬೇಕಿದ್ರೆ ಅದಕ್ಕೆ ಡೈರೆಕ್ಟಾಗಿ ಮಾಡ್ಕೋಬೋದು. ಇಲ್ಲ ಫ್ರೆಶ್ ಆಗಬೇಕು ಅಂದರೆ ನೀವು ಹೊಸದಾಗೆ ಬೆಳಗ್ಗೆ ರೈಸ್ ಮಾಡ್ಕೊಳ್ಳಿ. ಈಗ ನಾನಿಲ್ಲಿ ಬೆಲ್ಲ ಹಾಕ್ತಾಯಿದ್ದೀನಿ. ತುಪ್ಪ ಮತ್ತು ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಥರ ಒಳ್ಳೆ ಘಮ ಸ್ಮೆಲ್ ಬರ್ತಾ ಇದೆ. ನೀವು ಏಲಕ್ಕಿ ಪೌಡ್ರ್ ಇದ್ದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ನಾನು ಈ ಬೆಲ್ಲನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೀವು ಬೆಲ್ಲನ ನೋಡ್ಕೊಂಡು ಸೇರಿಸಿ, ಸಕ್ಕರೆ ಹಾಕ್ಬಿಟ್ಟು ಮಾಡಬೇಡಿ, ಚೆನ್ನಾಗಿ ಅನಿಸಲ್ಲ. ಬೆಲ್ಲ ಹಾಕ್ಬಿಟ್ಟು ಮಾಡಬೇಕು. ನೋಡಿ ಈ ಥರ ಕಲರ್ ಚೇಂಜ್ ಆಗುತ್ತೆ. ಈ ಥರ ನೀಟಾಗಿ ಕುದಿಬೇಕಿದು. ನೋಡ್ತಿದ್ದೀರಲ್ಲ, ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ಸ್ವಲ್ಪ ಮೆತ್ತಗೆ ಬೇಕು ಅಂದರೆ ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಇಲ್ಲ ಇದೇ ಹದಕ್ಕೆ ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೆ ನಡೆಯುತ್ತೆ. ಹಾಲು ಹಾಕಿರೋದು, ತುಪ್ಪ, ಏಲಕ್ಕಿ, ಆ ಗಸಗಸೆ ಸ್ಮೆಲ್ಲು,
ಜೀರಿಗೆದು ವಾಸನೆ ಎಲ್ಲ ತುಂಬ ಚೆನ್ನಾಗಿ ಸ್ಮೆಲ್ ಕೊಡ್ತಾ ಇದೆ. ಸೊ ಈಗ ಇದು ಬಿಸಿ ಬಿಸಿ ಮೆಂತ್ಯ ರೈಸ್ ರೆಡಿ ಆಗಿದೆ, ಸ್ವೀಟ್ ಮೆಂತ್ಯ ರೈಸು ನೋಡ್ತಿದ್ರಲ್ಲ. ಸೊ ಖಂಡಿತ ನೀವು ಒಂದ್ಸತಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ದಯವಿಟ್ಟು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್. ಬೇರೆ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್.